ಬಜಾಜ್ C10 ಗಾಡಿ ಇಂಜಿನ್ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಫುಲ್ ಇಂಜಿನ್ ಪ್ರಾಬ್ಲಮ್ ಇತ್ತು, ಖರಾಬ್ ಸೌಂಡ್ ಇತ್ತು, ಕಂಟೆಗಾರ್ಡು ಆಮೇಲೆ ಬೋರು ಆಯಿಲ್ ಕುಡಿಯೋದು ಎಲ್ಲ ಪ್ರಾಬ್ಲಮ್ ಇತ್ತು. ಖರಾಬ್ ಸೌಂಡ್ ಅದನ್ನು ಎಲ್ಲ ನೀಟಾಗಿ ವಾಶ್ ಮಾಡಬೇಕು. ಬಟ್ ಏನಂದರೆ ಇದರಲ್ಲಿ ಇಂಜಿನ್ ಫಿಟ್ ಮಾಡೋದು ದೊಡ್ಡದಲ್ಲ, ಅದರಲ್ಲಿ ನಾವು ಕ್ಲೀನಿಂಗ್ ಇದೆಯಲ್ಲ, ಕ್ಲೀನಿಂಗೇ ಮೇನ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರುವಂಥದ್ದು. ಕ್ಲೀನಿಂಗ್ ಇದ್ದರೆ ಎಲ್ಲ ಕೆಲಸನೂ ಕ್ಲೀನಾಗಿ ಆಯ್ತದೆ. ಕ್ಲೀನಿಂಗೇ ಕರೆಕ್ಟಾಗಿಲ್ಲ ಅಂದರೆ ಯಾವ ಕೆಲಸ ಮಾಡಿದ್ರು ಅಡ್ಜಸ್ಟ್ ಆಗೋಲ್ಲ. ನಾವು ಪ್ಯಾಕಿಂಗ್ ಎಲ್ಲ ನೀಟಾಗಿ ಕೆರಿಬೇಕು, ಗೇರ್ಗಳೆಲ್ಲ ಕರೆಕ್ಟಾಗಿ ಕುಣಿಸ್ಬೇಕು. ಫಸ್ಟು ತೊಳೆದಾದ ತಕ್ಷಣವೇ ಗೇರ್ಗಳಿಗೆ ಮತ್ತು ಬೇರಿಂಗ್ಗಳಿಗೆ ಎಲ್ಲದಕ್ಕೂ ಆಯಿಲ್ ಡಿಪ್ ಮಾಡಿಟ್ರೆ ಒಳ್ಳೆಯದು ಬೇಗ, ಯಾಕೆ ರೆಸ್ಟ್ ಹಿಡಿಯೋಲ್ಲ. ಆಮೇಲೆ ಗೇರು ಕರೆಕ್ಟಾಗಿ ಮಿಸ್ಸಿಂಗ್ ಆಗ್ಬೋದು, ರೆಸ್ಟ್ ಜಾಸ್ತಿ ಹಿಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಪ್ಯಾಕಿಂಗ್ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ. ಫಸ್ಟ್ ಬೇಸಿಕ್ ಕುಣಿಸ್ಬೇಕು ಅಂದರೆ ಕರೆಕ್ಟಾಗಿ ಗೇರ್ಗಳನ್ನ ನೀಟಾಗಿ ಕುಣಿಸ್ಕೋಬೇಕು. ವಾಷರಲ್ಲಿ ವಾಷರ್ ಹಾಕಬೇಕು, ಮೇಲ್ಗಡೆ ವಾಷರ್ ಹಾಕಬೇಕು. ಒಂದು ಗೇರ್ ಶಿಫ್ಟರ್ಗಳು ನೀಟಾಗಿ ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿ ಎಲ್ಲಿ ಕುಣಿಸ್ತಾರೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಮೇನ್ ಶಿಫ್ಟ್ರುಗಳೇ ಇದರಲ್ಲಿ ನೋಡಿ ಎಷ್ಟು ಫ್ರೀ ಆಗೈತೆ. ಮೇನ್ ಬೇಸಿಕ್ ಕರೆಕ್ಟಾಗಿ ಗೇರ್ ಕುಣಿಸ್ಕೊಬಿಟ್ರೆ ಯಾವ್ದಾರ ಆಟ ಆಡ್ಬೋದು. ಕರೆಕ್ಟಾಗಿ ಗೇರೇ ಬೀಳಲಿಲ್ಲ ಅಂದರೆ ಮೇಲೆಲ್ಲ ಚೆನ್ನಾಗಿ ಕುಣಿಸ್ಬಿಟ್ಟು ಒಳಗಡೆ ಹೋದ್ರೆ ತುಂಬ ಹಿಂಸೆ ಆಗುತ್ತೆ. ಫಸ್ಟ್ ಮೇನ್ ಬೇರಿಂಗ್ ಗೇರ್. ಗೇರ್ ಕರೆಕ್ಟಾಗಿತ್ತು ಅಂದರೆ ಏನೂ ತೊಂದರೆ ಆಗೋಲ್ಲ, ಬೇರೆ ಬಾಡಿ ಲೈನೆಲ್ಲ ಮಾಡ್ಕೋಬೋದು. ಕ್ಲೀನಿಂಗೇ ಮೇನ್ ಇಂಪಾರ್ಟೆಂಟ್ ಇದೆ. ಇದು ಲೇತಿಂದ ಮಾಡಿಸ್ಕೊಂಡ್ಬಂದಿರುವಂಥದ್ದು ಕನೆಕ್ಟಿಂಗ್ ರಾಡು. ಇದು ಫಸ್ಟು ಪೆಟ್ರೋಲ್ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾವುದೇ ಕಸ ಡಸ್ಟು ಏನೇ ಇದ್ದರೆ ಎಲ್ಲ ಕ್ಲೀನ್ ಆಯ್ತದೆ. ನೋಡಿ ಪೆಟ್ರೋಲ ನೀರು ಥರ ಯೂಸ್ ಮಾಡ್ತಾರೆ ಜನ. ನೀನು ಒಬ್ಬರು ಪೆಟ್ರೋಲ್ ಇಲ್ಲ ಅಂತ ಬಂದಿದ್ರು ಬೈಕೆ. ಕೂಡ ಫಸ್ಟ್ ಬೇರಿಂಗು, ಲೈಟಾಗಿ ಟ್ಯಾಪ್ ಮಾಡಬೇಕು, ಜೋರಾಗಿ ಹೊಡಿಬಾರ್ದು. ಲೈಟಾಗಿ ಟ್ಯಾಪ್ ಮಾಡಿ ಬೇರಿಂಗ್ ಕುಣಿಸ್ಕೋಬೇಕು. ಇಷ್ಟು ಆಯಿಲ್ ಹಾಕ್ತಿದ್ದಾರೆ ಮೇಲೆ. ಬೇರಿಂಗಲ್ಲಿ ಪೆಟ್ರೋಲ್ ವಾಶ್ ಮಾಡೋರು ಡಿಪ್ ಮಾಡ್ಬಿಟ್ಟು ಆಮೇಲೆ ಆಯಿಲ್ ಹಾಕ್ತಿದ್ದಾರೆ. ಕನೆಕ್ಟರ್ ಎರಡು ಕುಣಿಸಿದ್ರು.
ಇಷ್ಟೇ ಇದ್ರ ಕೆಲಸ. ಈಗ ಇನ್ನೊಂದು ತಗೊಂಡು ಮೇಲೆ ದಬಾಕ್ಬಿಡ್ತಾರೆ ನೀಟಾಗಿ ಗಮ್ಮು ಅಥವಾ ಪ್ಯಾಕಿಂಗು ಹಾಕ್ಬಿಟ್ಟು. ಬ್ರೋ ಪ್ಯಾಕಿಂಗ್ ಇದೆ ಬ್ರೋ, ಪ್ಯಾಕಿಂಗ್ ಬ್ರೋ, ಪ್ಯಾಕಿಂಗ್ ಆಯ್ತಾ? ಸೆಂಟ್ರ್ ಪ್ಯಾಕಿಂಗ್ ಬ್ರೋ. ಪ್ಯಾಕಿಂಗ್ ಇಲ್ಲ ಗಮ್ಮು ನೋಡಿ ಇಂಜಿನ್ ಗಮ್ ಹಾಕ್ತಾರೆ ಇವರು. ನೋಡಿ 3 ಬಂಡ್ ಅಂತ, 3 ಬಂಡು, ಅಣ್ಣ ಬಂಡು, ಮತ್ತು ಇನ್ನೂ ಕೆಲವೊಂದು ಎಲ್ಲ ಇದ್ದಾವೆ, 666 ಎಲ್ಲ ಇದ್ದಾವೆ. ಬಟ್ ಎಲ್ಲ ಯೂಸ್ ಮಾಡ್ಬೋದು. ಅದರಲ್ಲಿ 3 ಬಂಡು ಮತ್ತು 696 ಚೆನ್ನಾಗಿರುತ್ತೆ ಅಲ್ಲೋಣ. ಎಸ್ ಎಸ್ ನೋಡಿ ಹೆಂಗೆ ಡಿಪ್ ಮಾಡ್ತಾರೆ ನೋಡಿ ನೀಟಾಗಿ. ಇದು ಏನಕ್ಕೆ ಹಾಕ್ತಾರೆ ಅಂದರೆ ಸೆಂಟ್ರ್ ಕುಣಿಸಿದಾಗ ಆಯಿಲ್ ಲೀಕ್ ಆಗಬಾರ್ದು. ಮೇನು ಆಯಿಲ್ ಲೀಕ್ ಆದರೆ ಆಯಿಲು ಕಡಿಮೆ ಆಗುತ್ತೆ ವಿತ್ತು. ಆಮೇಲೆ ಆಯಿಲ್ ಕಡಿಮೆ ನೋಡ್ಕೊಳ್ಳಲ್ಲ ಅಂದ್ರೂ ಇಂಜಿನ್ ಸೀಸ್ ಆಗುತ್ತೆ, ಬೋರಿಗೆ ಬರ್ತವೆ, ಸಮಸ್ಯೆಗಳಿರ್ತವೆ, ಗಾಡಿನ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ. ಒಂದೊಂದು ಪಾಯಿಂಟು ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಫೈನಲ್ ಏನೂ ತೊಂದರೆ ಬರೋಲ್ಲ. ಯಾವಾಗಲೂ ಇಂಜಿನ್ ಜೋಡಿಸ್ಬೇಕಾದ್ರೆ ಮೈಂಡು ಫ್ರೀ ಇರಬೇಕು, ಟೆನ್ಷನಲ್ಲಿ ಇರಬಾರ್ದು, ಆ ಥರ ಇರಬಾರ್ದು. ಫ್ರೀ ಆದಾಗ ನೀಟಾಗಿ ಕೆಲಸಗಳು ಆಗ್ತವೆ. ಒಬ್ಬರು ಕಸ್ಟಮರ್ ಅರ್ಜೆಂಟ್ಗೋಸ್ಕರ ಆಯ್ತು ಮಾಡ್ತೀನಿ ಇದು ಮಾಡ್ತಾರೆ, ಎಲ್ಲ ಸಮಸ್ಯೆಗಳಿರ್ತವೆ. ಈಗ ಬೆಳಿಗ್ಗೆ ಟೈಮ್ ಮಾಡ್ತೀನಿ ಅಂದ್ರೆ ಬೇರೆಯವರೆಲ್ಲ ಬರ್ತಾಯಿರ್ತಾರೆ ಕಸ್ಟಮರ್ಸು, ಅವರು ನೋಡಬೇಕು, ಇದನ್ನು ಮಾಡಬೇಕು ಅಂದಾಗ ಒಂದು ಮರ್ತುತ್ತಾರೆ, ಒಂದು ಹಾಕ್ತಾರೆ. ನೋಡಿ ಇನ್ನೊಂದು ಕೇಸ್ ಇದು, ನೀಟಾಗಿ ಎಲ್ಲ ಒರೆಸ್ಕೊತಾವ್ರೆ ನೀಟಾಗಿ. ಆಯಿಲ್ ಸಾರ್ತಾವ್ರೆ ಅದಕ್ಕೆ. ಇದು ನೋಡಿ ಫಸ್ಟು ಗೇರು ಕನೆಕ್ಟರ್ ರಾಡ್ ಕೂಣಿಸ್ಬಿಟ್ಟು ಮೇಲ್ಗಡೆ ಗಮ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಕೇಸ್ ಕೂಣಿಸ್ಬಿಡೋದು. ಇದು ಸೆಂಟ್ರಲ್ಲಿ ಇಷ್ಟೇ ಬರೋದು, ಸೆಂಟ್ರ್ ಕೇಸ್. ಸೆಂಟ್ರ್ ಕೇಸ್ ಇಷ್ಟೇ ಬರೋದು. ಗೇರು ಒಂದು ಕನೆಕ್ಟಿಂಗ್ ರಾಡ್ ನೀಟಾಗಿ ಅಸೆಂಬ್ಲಿ ಆಗಲಿ ಅಂತ ಟ್ಯಾಪ್ ಮಾಡ್ತಾಯಿದ್ದಾರೆ. ಅಸೆಂಬ್ಲ್ ಆಗಲಿಲ್ಲ, ಒಂದು ಬುಷ್ ಇತ್ತು, GB ಬುಷ್ ತೆಗೆದ್ರು. ಮೇಲ್ಗಡೆ ಬೇಕಾದ್ರೂ ಬುಷ್ ಹಾಕ್ಬೋದು. ಹಾಂ GB ಬುಷು ಒಳಗಡೆ ಹಾಕೋಬೋದು, ಆಮೇಲೆ ಬಿಚ್ಚಿಬಿಡ್ಬೇಕಾದ್ರೆ ಮೇಲ್ಗಡೆಯಿಂದನೂ ಹಾಕೋಬೋದು. ಬಟ್ ಜಾಸ್ತಿ ಇಲ್ಲೆಲ್ಲ ಟ್ಯಾಪ್ ಮಾಡಬಾರ್ದು, ಇಲ್ಲಿ ಮತ್ತು ಈ ಸೆಂಟ್ರ್ ಪ್ಯಾಕಿಂಗ್ ಎಲ್ಲ ಇರ್ತಲ್ಲ ಅವೆಲ್ಲ ಟ್ಯಾಪ್ ಮಾಡಬಾರ್ದು. ಯಾಕೆಂದರೆ ಟ್ಯಾಪ್ ಮಾಡಿ ಹಳ್ಳ ಬಿದ್ದರೆ ಇಲ್ಲ ಆಯಿಲ್ ಸೋರೋಕ್ಕೆ ಲೀಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ ಬೋಲ್ಟ್ ಎಲ್ಲ ಅವರು ಕಟ್ಟಿಟ್ಕೊಬಿಟ್ಟಿದ್ದಾರೆ, ಕನ್ಫ್ಯೂಷನ್ ಆಗುತ್ತೆ ಅಂತ. ಎಲ್ಲ ವಾಶ್ ಮಾಡ್ತಾರೆ ಏರ್ ಹೊಡೆದು ಥ್ರೆಡ್ಗಳೆಲ್ಲ ನೀಟಾಗಿರಲಿ ಅಂತ. ಸೆಂಟ್ರ್ ಕೇಸ್ಗೆ ಬೋಲ್ಟ್ಗಳೆಲ್ಲ ಹಾಕಿ ಟೈಟ್ ಮಾಡ್ತಾರೆ. ಸೆಂಟ್ರ್ ಕೇಸಲ್ಲಿ ಏನು ಬರುತ್ತೆ, ಗೇರು ಒಂದು ಕನೆಕ್ಟಿಂಗ್ ರಾಡು ಅಷ್ಟೇ ಹಾಕ್ಬಿಟ್ಟು ಒಂದು ಕೇಸ್ ಹಾಕ್ಬಿಟ್ಟು ಮೇಲ್ಗಡೆ ಸೆಂಟ್ರ್ ಕೇಸ್ ಬೋಲ್ಟ್ಗಳು ಹಾಕಿ ಟೈಟ್ ಮಾಡೋದು. ಟೈಟ್ ಮಾಡ್ತಾಯಿದ್ದಾರೆ.
ಸೆಂಟ್ರ್ ಕೇಸು ಕೆಲಸ ಮುಗೀತು. ಹೆಸರು ಟೈಟು ಸಿಂಪಲ್ ಟೈಸ್ ಹಾಕಲ್ವಾ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾವ್ರೆ, ಟೈಟ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ತಾವ್ರೆ. ಕ್ರಾಸ್ ಚೆಕ್ ಮಾಡ್ಕೊಂಡ್ರು ಕರೆಕ್ಟಾಗಿ ಆಯ್ತು, ಪರ್ಫೆಕ್ಟ್ ಆಯಿತು. ನೆಕ್ಸ್ಟು ಕ್ಲಚ್ ಸೈಡ್ ಬಂದರು. ಕ್ಲಚ್ ಸೈಡು ಮೇಯ್ನು ವಾಷಿಂಗ್ ಇಂಪಾರ್ಟೆಂಟ್. ನೋಡಿ ವಾಶ್ ಮಾಡೋದು ಹೆಂಗೆ ಪಳ ಅಂತ ಉಳಿಸಿದಾಗಿ. ಕೆಲವರು ಗೇರ್ ಕುಣ್ಸಕ್ಕೆ ಬರೋಲ್ಲ ಅಂದಾಗ ಏನಾಯ್ತದೆ, ಗೇರ್ ಅರ್ಧ ಕೇಸೆ ಎತ್ತಿಟ್ಬಿಡ್ತಾರೆ. ಎತ್ತಿಟ್ಬಿಟ್ಟು ಗೇರ್ ಕನ್ಫ್ಯೂಸ್ ಅಂತ ಆಮೇಲೆ ಕನೆಕ್ಟರ್ ಕುಣಿಸ್ಬಿಟ್ಟು ಹಂಗೆ ಹಾಕ್ಬಿಡ್ತಾರೆ. ವಾಶ್ ಮಾಡೋದೇ ಗೇರ್ ವಾಶ್ ಮಾಡೋದೇ ಹಂಗೆ ಕುಣಿಸ್ಬಿಡ್ತಾರೆ. ಫುಲ್ ವಾಶ್ ಆಗಿದೆ ನೋಡಿ, ಎಲ್ಲ ವಾಶ್ ಮಾಡ್ತಾರೆ. ಪೆಟ್ರೋಲ್ ಎಲ್ಲ ತೊಳ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಅಲ್ಲಿ ಬೋಲ್ಡ್ ಮೇಲೆ ಇದೈತೆ ಬೇಡ. ನೀಟಾಗಿ ವಾಶ್ ಮಾಡೋಲ್ಲ ಪೂರ್ತಿ. ನಾವೆಷ್ಟು ವಾಶ್ ಮಾಡ್ತೀವೋ ಮೆಕ್ಯಾನಿಕಲಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಮೇನ್ ಬರೋದೇ ವಾಷಿಂಗು, ಕ್ಲೀನಿಂಗ್. ನಟ್ಟು ಬೋಲ್ಟ್ ಪ್ರತಿಯೊಂದು ವಾಷಿಂಗ್ ಆಗ್ತದೆ. ಬ್ರೋ ಗೇರ್ ಶಿಫ್ಟ್ರು ಸ್ಟಾರ್ಟ್. ನೋಡಿ, ಇದು ಆ ಕಡೆ ಗೇರ್ ಕುಣಿಸಿದ್ರಲ್ಲ ಸೆಂಟ್ರ್ ಕೇಸಲ್ಲಿ, ಅದು ಇದು ಗೇರ್ ಏನಂತಾರೆ ಇದಕ್ಕೆ? ಗೇರ್ ಶಿಫ್ಟ್ರು. ಗೇರ್ ಶಿಫ್ಟ್ರು ಇದು. ಇದಕ್ಕೆ ಪಿನ್ಗಳು ನೋಡಿ ಎಲ್ಲ ಹಾಕ್ತಿದ್ದಾರೆ. ಈ ಪಿನ್ಗಳಿರುತ್ತೆ, ಈ ಪಿನ್ಗಳೇ ಗೇರ್ ಎತ್ತೋದು ಅಲ್ವಾ ಬ್ರೋ? ಇನ್ನೊಂದು ಪಿನ್ ಬ್ರೋ. ಆಯಿತು ಬ್ರೋ. ಪ್ಲೇಟು ಬ್ರೋ ಮೇಲ್ಗಡೆ ಪ್ಲೇಟ್ ಬರ್ತಲ್ಲ ಬ್ರೋ. ಯಾವುದು ವಾಷರ್? ರೋಲರ್ ಸ್ಪ್ರಿಂಗ್ ಹಾಕ್ತಾರೆ ನೋಡಿ. ನೋಡಿ ಸ್ಪ್ರಿಂಗ್ ಆಗ್ತಿದೆ ರೋಲರ್. ಗೇರ್ ಶಿಫ್ಟ್ರಲ್ಲ ಬ್ರೋ ಅದು. ಸ್ಪ್ರಿಂಗ್ ಹಾಕೋದು, ರೋಲರು ಇಳಿದು ಹಿಡ್ಕೋಬೇಕು ಗೇರ್ ಹಾಕ್ತಾಗ. ನೋಡಿ ಎಲ್ಲ ಬಜಾಜ್ ವೈ ಐಟಮೇ ತಂದರೆ.
ಅದು ಇಂಜಿನ್ ಕೆಲಸ, ಬಾಡಿ ಲೈನ್ ಕೆಲಸ ಅಲ್ಲ. ಮತ್ತೆ ಬಿಸಿ ಕೂತ್ಕೊಂಡ್ರೆ ಅದು ಸರಿ ಬರೋಲ್ಲ. ಅದರಿಂದ ಎಲ್ಲ ಒಯ್ಯಿ ಐಟಮ್ನೇ ಹಾಕಿ ಫಿಟ್ ಮಾಡಿ. ಒಯ್ಯಿ ಅಂದರೆ ಆಲ್ಮೋಸ್ಟು ಕರೆಕ್ಟ್ ಇರುತ್ತೆ, ಪರ್ಫೆಕ್ಟ್ ಇರುತ್ತೆ. ಅದರ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ. ಇಷ್ಟಿಷ್ಟೇ ಇಷ್ಟಿಷ್ಟೇ ಇಂಚಸ್ ಎಲ್ಲ ಇರಬೇಕು ಅಂತೆಲ್ಲ ಇದು ಮಾಡಿರ್ತಾರೆ. ಅದರಿಂದ ಬೇರೆ ಕಂಪ್ನಿ ಎಲ್ಲ ಹಾಕೋ ಬದಲು ಒಯ್ಯಿ ಹಾಕಿದ್ರೆ ಮೇಂಟೆನೆನ್ಸ್ ಇರುತ್ತೆ. ಬಟ್ ಏನಂದ್ರೂ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂದರೂ ಕೂಡ ಬೇರೆ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ. ಏಕೆಂದರೆ ಡಿಸ್ಕೌಂಟ್ ಕಡಿಮೆ, ಅದಕ್ಕೋಸ್ಕರ. ಬೇರೆ ಎಲ್ಲ ಡಿಸ್ಕೌಂಟ್ ಎಲ್ಲ ಜಾಸ್ತಿ ಇರ್ತವೆ, ನೆಗ್ಲೆಕ್ಟಾಗಿ ಕೆಲಸ ಮಾಡ್ತಾರೆ. ಜಸ್ಟು ಉನ್ನನೇ ವ್ಯತ್ಯಾಸ ಆದ್ರೂ ಗೇರ್ ಕರೆಕ್ಟಾಗಿ ಬಿಡೋಲ್ಲ. ಅದ್ರ ಬದಲು ಒಯ್ಯಿ ಹಾಕೊಳ್ಳೋದೆ ಅತ್ಯುತ್ತಮವಾದ ಕೆಲಸ. ನೋಡಿ ಎಲ್ಲ ಚೆಕ್ ಮಾಡ್ಕೊತಾರೆ, ಫುಲ್ ಗೇರ್ ಬೀಳುತ್ತಾ ಇಲ್ವಾ ಹಿಂಗೆ ಅಂತ. ಇಲ್ಲಿ 2 ವಾಶ ಬರುತ್ತೆ, ಕೆಳಗಡೆ ಮತ್ತು ಮೇಲ್ಗಡೆ. ನೋಡಿ ಹೋಲ್ಸಿರೋದು ಕೆಳಗಡೆ, ಸಾರಿ. ಮುಗಿದಿತ್ತು. ಅಣ್ಣ, ಗೇರ್ ಶಿಫ್ಟ್ರ್ ಕೆಳಕ್ಕೆ ವಾಷರ್ ಹಾಕ್ಬಿಟ್ಟು ಆಮೇಲೆ ಗೇರ್ ಶಿಫ್ಟ್ರ್ ಕುಣಿಸೋದಾ? ಈ ಕಡೆಗೆ ಮಾತ್ರ. ಮೇಲ್ಗಡೆ ಒಂದು ವಾಷರ್ ಹಾಕ್ಬಿಟ್ಟು 5 ಮೇಲೆ ಹಾಕಿ ಟೈಟ್ ಮಾಡೋದು ಅಷ್ಟೇ. ಫುಲ್ ಓಟೆ ಹಿಡಿತವ್ರೆ. ನೋಡಿ ಗೇರ್ ಚೆಕ್ ಮಾಡ್ಕೊತವ್ರೆ. ಫಸ್ಟ್ ಬೇಸಿಕ್ ಇದು ಕರೆಕ್ಟಾಗಿ ಗೇರ್ ಒಂದು ಇತ್ತು ಅಂದರೆ ಬೇರೆ ಯಾವುದು ತೊಂದರೆ ಏನು ಬರೋಲ್ಲ. ಪದೇ ಸೆಂಟ್ರ್ ಕೇಸೇ ಬಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಗೇರ್ ಚೆಕ್ ಮಾಡ್ಕೊತಾ ಇದ್ದಾರೆ. ಹೊಸದಲ್ವಾ, ಒಳಗೆ ಹೋಯ್ತಲ್ಲ, ಅದರಿಂದ ಒಂದು ಸ್ವಲ್ಪ ಟ್ಯಾಪ್ ಮಾಡ್ತಾರೆ. ಹೊಸದ್ರಲ್ಲಿ ಹೋಗಲ್ಲ.
ಮಾಡ್ಕೊತಾರೆ. ಅದು ಫ್ರೀ ಇರ್ಬೇಕಣ್ಣ, ಯಾವ ಗೇರಿಗೆ ಹಾಕಿದ್ರು ನೋಡ್ಲ ಇದಾಗ ಇರ್ಬೇಕು. ಯಾವ ಗೇರ್ ಹಾಕಿದ್ರು ಫ್ರೀ ಇರ್ತದ. ಅದೇ ಕೀ ಆಗ್ತದೆ ಸೆಂಟ್ರಿಗೆ. ಸ್ಟ್ರೈಟ್ ಇರೋ ಗೇರು ಕೆಳಗಡೆ, ಕ್ರಾಸ್ ಇರೋ ಗೇರು ಮೇಲೆ. ಪುಷ್ ಮಿಸ್ಸಿಂಗ್ ಆಯ್ತಲ್ಲ. ಬಟ್ ಇದರಲ್ಲಿ ಕಿಕ್ಕರ್ ಬುಷ್ ಬರುತ್ತೆ ಒಂದು ಬ್ಲ್ಯಾಕ್ ಕಲರ್, ಅದೆಲ್ಲೋ ತೊಳಿವಾಗ ಮಿಸ್ ಮಾಡಿಬಿಟ್ಟವ್ರೆ. ಅದನ್ನು ಹಾಕತ್ತಾರೆ ಅವರು. ಈಗ ಬೇರೆ ಕೆಲಸ ಮಾಡ್ಕೊತಾರೆ. ಈಗ ಏನಂದರೆ ನೈಟ್ ಆಗಿರೋದ್ರಿಂದ ನೈಟಲ್ಲಿ ಫಿಟ್ ಮಾಡ್ತಿರೋದ್ರಿಂದ ಅಂಗಡಿ ಯಾವುದು ಓಪನ್ ಇಲ್ಲ, ಆಟೋ ಪಾರ್ಟ್ಸ್ ಅಂಗಡಿ. ಅದರಿಂದ ಕಲರ್ ಬುಷು ಬೆಳಗ್ಗೆ ಹಾಕತ್ತಾರೆ. ಅದೇ ಮೇಲೆ ಹಾಕೋಬೋದು, ಏನು ತೊಂದರೆ ಏನಾಗುತ್ತೆ. ಬೇರೆ ಫಿಟ್ ಮಾಡ್ಕೊತಾರೆ. ಬ್ರೋ ನಿಮ್ಮ ಕೈಲಿ ಸಿಂಹ ಹಾಕೊಂಡ್ರೆ ಯಾಕೆ ಬ್ರೋ? ಸಿಂಹದಂತೆ ಕಳೆ ಬರಲಿ ಅಂತನಾ? ರಾಜ ಕಿಂಗ್ ಇಲ್ಲ, ಸಿಂಹನಂತೆ ಇರುವ ಅಂತನಾ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಸಿಂಹ ಆಗಿರುವ ಅಂತ. ಸಿಂಹದಂತೆ ಶಕ್ತಿನ ನೋಡಿ ಎಷ್ಟು ಖುಷಿಯಾಗವ್ರೆ ಇಂಜಿನ್ ಫಿಟ್ ಮಾಡ್ತಾರೆ. ಒಂದೊಂದು ನೆನಪಿಸ್ಕೊಂಡು ಕ್ಲಚ್ ತರಬೇಕು. ಇದೇನು ವಿಡಿಯೋ ಮಾಡ ಎಂಬ್ರಿ ಹೊಡೆಯೋದು.